ಕೊಳ್ಳೇಗಾಲದಲ್ಲಿ ಇಂದು ವಿಶ್ವಚೇತನ ಸಮೂಹ ವಿದ್ಯಾಸಂಸ್ಥೆ ವತಿಯಿಂದ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹನ್ನೂರು ಶಾಸಕರಾದ ಮಂಜುನಾಥರವರು ಮಾತನಾಡಿ, ವಿಶ್ವಚೇತನ ಸಮೂಹ ವಿದ್ಯಾಸಂಸ್ಥೆ ಇತಿಹಾಸದ ಪ್ರಸಿದ್ಧವಾದ ಸಂಸ್ಥೆ. ಈ ಶಾಲೆ ಮತ್ತು ಕಾಲೇಜಿನಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿದ್ದಾರೆ ಎಂದು ಮಾತನಾಡಿದರು. ಮತ್ತು ಕಾರ್ಯಕ್ರಮದಲ್ಲಿ ವಿಶ್ವಚೇತನ ವಿದ್ಯಾಸಂಸ್ಥೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅನೇಕ ನೃತ್ಯಗಳನ್ನು ಮಾಡಿದರು. ಮತ್ತು ವಿಶ್ವಚೇತನ ವಿದ್ಯಾಸಂಸ್ಥೆ ವತಿಯಿಂದ ಬೆಂಗಳೂರು ಡಿವೈಎಸ್ಪಿ ಎಚ್.ಕೆ. ಮಹಾನಂದ್ರವರು ಹನ್ನೂರು ಶಾಸಕ ಮಂಜುನಾಥ್ರವರಿಗೆ ಸನ್ಮಾನವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ವಿಶ್ವಚೇತನ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳಾದ ಶ್ರೀಮತಿ ಪ್ರೇಮಲತಾ ಕೃಷ್ಣಸ್ವಾಮಿರವರು ಮತ್ತು ಅವರ ಸುಪುತ್ರರಾದ ಬೆಂಗಳೂರು ಸಿಐಡಿ ಡಿವೈಎಸ್ಪಿಯವರಾದ ಎಚ್.ಕೆ. ಮಹಾನಂದ್ರವರು, ಪ್ರಾಚಾರ್ಯರಾದ ಜಗದೀಶ್ ರವರು, ರಂಗಜೋಳಿಗೆ ಕಲಾವಿದರಾದ ಉಮ್ಮತ್ತೂರು ಪ್ರಕಾಶ್ ರವರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿದರು. ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಮಾರ್ಗದರ್ಶಿಗಳು, ಹಿತೈಷಿಗಳು ಆದಂಥ ಸನ್ಮಾನ್ಯ ಎಮ್.ಎಲ್.ಎ. ಮಂಜುನಾಥ್ ಸಾಹೇಬರೇ ಮತ್ತು ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ನನ್ನ ತಾಯಿಯವರಾದ ಪ್ರೇಮಲತಾ ಕೃಷ್ಣಸ್ವಾಮಿಯವರೇ, ರೋಟರಿ ಮೀಟರ್ನ ಅಧ್ಯಕ್ಷರಾದಂಥ ದಕ್ಷಿಣಾಮೂರ್ತಿಯವರೇ ಮತ್ತು ನನ್ನ ಆತ್ಮೀಯ ಗೆಳೆಯರು, ಇವೆಂಟಲ್ಲಿ ಆದಷ್ಟು ಬೇಗ ನಿಮಗೆ ನಿಮ್ಮ ಏನಿರುವಾಗ ನಿಮ್ಮ ಹುಡುಗರಂಥ ಕಾರ್ಯಕ್ರಮನ ಅನುವು ಮಾಡಿಕೊಡ್ತಾರೆ. ಆದಷ್ಟು ಬೇಗ ಇವತ್ತಿನ ಈ ಒಂದು ಸಂಜೆ ನಿಜವಾಗಲೂ ಈ ಮಕ್ಕಳ ಮತ್ತು ಪೋಷಕರ ಒಂದು ನೆನಪನ್ನು ಉಳಿಯುವಂಥ ಒಂದು ದಿವಸ. ಯಾಕೆಂದರೆ ಪ್ರತಿ ವರ್ಷ ಈ ಆ್ಯನ್ಯುವಲ್ ಡೇ ಅನ್ನುವಂಥದ್ದು ಆ ವರ್ಷದ ಮಕ್ಕಳ ಒಂದು ಭಾಗವಹಿಕೆಗೆ ನೆನಪು ಉಳಿಯುವಂಥ ಒಂದು ಸಂದರ್ಭ. ಆ ಒಂದು ಸುಸಂದರ್ಭಕ್ಕೆ ಇವತ್ತು ಈ ಒಂದು ವಿಶ್ವಚೇತನ ಈ ಒಂದು ಸಂಸ್ಥೆ ನಿಜವಾಗಲೂ ಸನ್ಮಾನ್ಯ ಕೃಷ್ಣಸ್ವಾಮಿಯವರು, ದಿವಂಗತ ಕೃಷ್ಣಸ್ವಾಮಿಯವರ ಒಂದು ಕನಸು ನನಸಾಗುವಂಥ ಒಂದು ಅದನ್ನೆಲ್ಲ ನಿಮ್ಮ ಮುಖೇನ ಕಾಣ್ತಿದ್ದಾರೆ. ನಿಮ್ಮ ಬದುಕಲ್ಲಿ ನೀವು ಏನು ಯಾವುದೇ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ಈ ಒಂದು ಸಂಸ್ಥೆ ಮುಖೇನ ತಾವು ಹೋದರೆ ಅವ್ರಿಗೆ ಒಂದು ಕೀರ್ತಿಸತಕ್ಕಂಥದ್ದು ಅಂಥ ಒಂದು ಸಂಸ್ಥೆಯಲ್ಲಿ ತಾವೆಲ್ಲೂ